ಎಲ್ಲರಿಗೂ ನನ್ನ ನಮಸ್ಕಾರಗಳು. 9ನೇ ತರಗತಿ ಗಣಿತ ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ 2024-25ರ ಪುನರ್ಮನನ ಹಾಳೆ 13. ಈಗಾಗಲೇ 1ರಿಂದ 12ರವರೆಗಿನ ಎಲ್ಲ ಪುನರ್ಮನನ ಹಾಳೆಗಳಿಗೆ ಮಾದರಿ ಉತ್ತರಗಳನ್ನು ನೀಡಿದ್ದೇನೆ. ಇದು ಪುನರ್ಮನನ ಹಾಳೆ 13ಕ್ಕೆ ಮಾದರಿ ಉತ್ತರಗಳು, ತ್ರಿಭುಜಗಳು ಮತ್ತು ಚತುರ್ಭುಜಗಳ ವಿಧಗಳು ಅಂತ. ಕಲಿಕಾಫಲ ಏನಿದೆ? ಕೋನಗಳು, ಬಾಹುಗಳ ಆಧಾರದ ಮೇಲೆ ತ್ರಿಭುಜಗಳ ಹಾಗೂ ಚತುರ್ಭುಜಗಳ ವಿಧಗಳನ್ನು ವರ್ಗೀಕರಿಸುವುದು. ಬಾಹುಗಳ ಆಧಾರದ ಮೇಲೆ ಇಲ್ಲಿರ್ತಕ್ಕಂಥ ಕಲಿಕಾಫಲ ಬಾಹುಗಳ ಆಧಾರದ ಮೇಲೆ ತ್ರಿಭುಜ ಮತ್ತು ಚತುರ್ಭುಜಗಳ ವಿಧಗಳನ್ನು ತಿಳಿಸುವಂಥದ್ದು. ಈ ಕೆಳಗೆ ನೀಡಿರುವ ಆಕೃತಿಗಳಲ್ಲಿ ಬಾಹುಗಳ ಸಂಖ್ಯೆ ಮತ್ತು ಕೋನಗಳ ಸಂಖ್ಯೆ ಬರೆದು ಆಕೃತಿ ಹೆಸರನ್ನು ಬರೆಯಿರಿ. ಇಲ್ಲಿ ಆಕೃತಿ ಬಾಹುಗಳ ಸಂಖ್ಯೆ ಎಷ್ಟಿವೆ ಅಂದ್ರೆ ಒಟ್ಟು 1, 2, 3 3 ಬಾಹುಗಳು. ಕೋನ ಎಷ್ಟಿವೆ? 1 ಕೋನ, 2 ಕೋನ, 3 ಕೋನಗಳು. 3 ಬಾಹುಗಳು, 3 ಕೋನಗಳಿವೆ. ಈ ಬಹುಭುಜಾಕೃತಿ ಹೆಸರು ಅಂದ್ರೆ ಇದು ಯಾವುದು? ತ್ರಿಭುಜ. ಇಲ್ಲಿ ನೋಡಿ 1, 2, 3, 4, 5, 6, 7, 8, 9 10 ಬಾಹುಗಳಿವೆ ಮತ್ತು 10 ಕೋನಗಳಿವೆ. ಕೋನಗಳು ಕೂಡ ಒಂದೊಂದು ಶೃಂಗದಲ್ಲಿ ಒಂದೊಂದು ಕೋನಗಳಂದ್ರೆ ಇವು ಟೋಟಲ್ 10 ಇವೆ. ಹಾಗಾಗಿ 10 ಬಾಹುಗಳು, 10 ಸಮನಾದ ಬಾಹುಗಳಿವೆ ಮತ್ತವು. ಆಗ 10 ಬಾಹುಗಳು ಆಕೃತಿಯನ್ನ ನಾವು ದಶಭುಜಾಕೃತಿ ಅಂತ ಕರಿತೀವಿ. ಇಲ್ಲಿ 1, 2, 3, 4, 5 ಬಾಹುಗಳಿವೆ. 1 ಬಾಹು, 2 ಬಾಹು, 3 ಬಾಹು, 4, ಇದು 5 ಬಾಹು. ಕೋನಗಳು 1, 2, 3, 4, 5 ಕೋನಗಳಿವೆ. 5 ಬಾಹುಗಳು, 5 ಕೋನಗಳು ಅಂದ್ರೆ ಇದು ಪಂಚಭುಜಾಕೃತಿ ಅಂತ. ಇಲ್ಲಿರುವಂತಹ ಮುಖಗಳ ಸಂಖ್ಯೆ ಅಂದ್ರೆ ಬಾಹುಗಳ ಸಂಖ್ಯೆ 9 ಇವೆ, ಕೋನಗಳ ಸಂಖ್ಯೆನೂ ಕೂಡ 9. ಇದು ನವಭುಜಾಕೃತಿ. ಇಲ್ಲಿ 6 ಬಾಹುಗಳಿವೆ. 2, 4, 6 6 ಬಾಹುಗಳು, 6 ಕೋನಗಳಿದ್ದಾಗ ಇದನ್ನ ಷಡ್ಭುಜಾಕೃತಿ ಅಂತ ಕರಿತೀವಿ. ಇಲ್ಲಿ 7 ಬಾಹುಗಳಿವೆ ಅಂದ್ರೆ ಅದನ್ನ ಸಪ್ತಭುಜಾಕೃತಿ ಅಂತ ಕರಿತೀವಿ. ಈ 7 ಬಾಹುಗಳು ಮತ್ತು ಕೋನಗಳು. ಬಾಹುಗಳ ಸಂಖ್ಯೆ ಎಷ್ಟಿದೆಯೋ ಕೋನಗಳ ಸಂಖ್ಯೆನೂ ಕೂಡ ಅಷ್ಟೇ ಕಂಡು ಬರ್ತಾ ಇದೆ ಎಲ್ಲಾ ಚಿತ್ರಗಳನ್ನ ಗಮನಿಸಿದಾಗ. ಇಲ್ಲಿ ಆಯತ ಇದೆ. ಆಯತಕ್ಕೆ 4 ಬಾಹುಗಳಿವೆ, ಕೋನಗಳು 4 ಇವೆ. ಇದು ಯಾವುದು? ಆಯತ ಅನ್ನುವಂಥದ್ದು. ಇನ್ನ ಇಲ್ಲಿರುವಂತ ಬಾಹುಗಳ ಸಂಖ್ಯೆ ಎಷ್ಟು? ಕೋನಗಳು 8 ಇರುತ್ತೆ. ಇದು ಅಷ್ಟಭುಜಾಕೃತಿ ಅನ್ನುವಂತ ಉತ್ತರ. ನೆಕ್ಸ್ಟ್ ಎರಡನೇದಕ್ಕೆ ಹೋಗೋಣ. ಈ ಕೆಳಗೆ ನೀಡಿರುವ ತ್ರಿಭುಜಗಳ ಬಾಹುಗಳನ್ನು ಅಳೆದು ತೀರ್ಮಾನವನ್ನ ಪಕ್ಕದಲ್ಲಿರುವ ಖಾಲಿ ಜಾಗದಲ್ಲಿ ಬರೆಯಿರಿ. ಇಲ್ಲಿ ನೋಡ್ರಿ, AB ಯ ಉದ್ದ ಕರೆಕ್ಟ್ ಆಗಿ ನೀವು ಅಳತೆ ಮಾಡ್ರಿ. ನಾನು ಕೂಡ ಮಾಡಿದ್ದೇನೆ. ಇದರಲ್ಲಿ ಏನಾದ್ರೂ ಇನ್ನೂ ವ್ಯತ್ಯಾಸ ಕಂಡು ಬರಬಹುದು. ನೀವು ಸರಿಯಾದ ರೀತಿಯಲ್ಲಿ ಅಳತೆ ಮಾಡಿ. ಆದರೆ ಇಲ್ಲಿ ಬರುವಂತ ಫಲಿತಾಂಶ ಮಾತ್ರ ಏನು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. AB 2 ಸೆಂಟಿಮೀಟರ್, ಆಮೇಲೆ BC 3 ಸೆಂಟಿಮೀಟರ್, AC 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲಾ ಬಾಹುಗಳ ಅಳತೆಗಳು ಬೇರೆ ಬೇರೆನೇವ. ಇದು ತ್ರಿಭುಜ ಇದ್ರೂ ಕೂಡ 3 ಬಾಹುಗಳ ಅಳತೆ ಬೇರೆ ಬೇರೆ ಆಗಿದೆ. ಹಾಗಾಗಿ ಇದನ್ನ ಎಂತ ತ್ರಿಭುಜ ಅಂತ ಕರಿತೀವಿ? ಅಸಮಬಾಹು. 3 ಬಾಹುಗಳ ಅಳತೆ ಬೇರೆ ಇದ್ದಾಗ ಅದನ್ನ ಅಸಮಬಾಹು ತ್ರಿಭುಜ. ಇಲ್ಲಿ ನೋಡ್ರಿ, AB ಅಳದಾಗ 2.5 ಬಂದಿದೆ, AC ಅಳದಾಗ 2.5 ಅಂದ್ರೆ ಇದು 2.5 ಇದೆ, ಇದು 2.5 ಇದೆ. ಅದೇ ರೀತಿ ಈ ಕೆಳಗಡೆ ಇರುವಂತ ಬಾಹು 3.5 ಅಂದ್ರೆ 2 ಬಾಹುಗಳು ಸಮನಾಗಿವೆ. ಹಾಗಾಗಿ 2 ಬಾಹುಗಳ ಅಳತೆ ಸಮನಾಗಿದೆ. ಇದನ್ನ ಸಮದ್ವಿಬಾಹು ತ್ರಿಭುಜ ಅಂತ ನಾವು ಕರಿತೀವಿ. ಇಲ್ಲಿ ಬರೋಣ. ಮತ್ತೆ ಇಲ್ಲಿ AB 2.5 ಇದೆ, AC 2.5 ಇದೆ, ಇದು ಮತ್ತೆ 3.5 ಇದೆ. ಇಲ್ಲೂ ಕೂಡ 2 ಬಾಹುಗಳ ಅಳತೆ ಸಮ ಇದೆ. ಹಾಗಾಗಿ ಈ ಆಕೃತಿ ಕೂಡ ಏನದ? ಸಮದ್ವಿಬಾಹು ತ್ರಿಭುಜ. ಇಲ್ಲಿ ಬಾಹುಗಳನ್ನ ಅಳತೆ ಮಾಡೋಣ. 3 ಬಾಹುವಿನ ಅಳತೆ ಬೇರೆ ಬೇರೆ ಇದೆ. AB 3 ಇದೆ, BC 4 ಇದೆ, AC 2. ಎಲ್ಲಾ ಬಾಹುಗಳ ಅಳತೆಗಳು ಬೇರೆ ಬೇರೆ ಆಗಿವೆ. ಹಾಗಾಗಿ ಇದನ್ನ ಅಸಮಬಾಹು ತ್ರಿಭುಜ ಅಂತ ಕರಿತೀವಿ. ಇಲ್ಲಿ ನೋಡಿ, 2 ಬಾಹುಗಳು ಸಮ ಅಂತ ಈಗಾಗಲೇ ಕೊಟ್ಟಿದ್ದಾರೆ, ಇಲ್ಲಿ ಮಾರ್ಕ್ ಮಾಡಿದ್ದಾರೆ. MN ಮತ್ತು MO. MN 2.4, MO 2.4. ಆನಂತರ NO ಅಳತೆ ಮಾಡಿದಾಗ ಇದು 3.3 ಬಂದದ. ಅಂದ್ರೆ ಇಲ್ಲಿ ಅನ್ನೋದಾಗಿದೆ. ಇಲ್ಲಿ ಕೂಡ 2 ಬಾಹುಗಳು ಸಮನಾಗಿವೆ. 2 ಬಾಹುಗಳು ಸಮ. ಹಾಗಾಗಿ ಇದು ಸಮದ್ವಿಬಾಹು ತ್ರಿಭುಜ. ನಾವಿಲ್ಲ ಕೋನವನ್ನ ಪರಿಗಣನೆಗೆ ತೆಗೆದುಕೊಳ್ತಲ್ಲ. ಯಾಕಂದ್ರೆ ಮೇಲ್ಗಡೆ ಬಾಹುಗಳ ಆಧಾರದ ಮೇಲೆ ಅಂತ ಕೊಟ್ಟಿರೋ ಪ್ರಯುಕ್ತವಾಗಿ ನಾವು ಬಾಹುಗಳ ಆಧಾರದ ಮೇಲೆ ತ್ರಿಭುಜದ ವಿಂಗಡಣೆಯನ್ನ ಮಾಡ್ತಾ ಇದ್ದೀವಿ. ಸಮದ್ವಿಬಾಹು ತ್ರಿಭುಜ. ಮತ್ತೆ ಇಲ್ಲಿ ಬರೋಣ. ಬಾಹುಗಳನ್ನ ಎಲ್ಲ ಅಳತೆ ಮಾಡಿದಾಗ PQ, QR ಮತ್ತು PR. ಇಲ್ಲಿ ಕೋನಗಳು ಕೂಡ ಸೇಮ್ ಇವೆ, ಆದ್ರೆ ಕೋನಗಳಿಲ್ಲ. ಬಾಹುಗಳ ಆಧಾರದ ಮೇಲೆ ನಾವು ಕೊಟ್ಟಿರುವ ಪ್ರಯುಕ್ತವಾಗಿ ಇಲ್ಲಿ 3 ಬಾಹುಗಳು ಸಮನಾಗಿವೆ, ಎಲ್ಲಾ ಬಾಹುಗಳು ಸಮನಾಗಿವೆ. ಹಾಗಾಗಿ ಇದು ಸಮಬಾಹು ತ್ರಿಭುಜ ಅನ್ನುವಂತ ಉತ್ತರ. ನೆಕ್ಸ್ಟ್, ಈ ಕೆಳಗಿನ ಆಕೃತಿಗಳ ಬಾಹುಗಳನ್ನ, ಕೋನಗಳನ್ನ ಮತ್ತು ಕರ್ಣಗಳನ್ನ ಅಳೆದು ಅವುಗಳ ಲಕ್ಷಣಗಳನ್ನ ಪಟ್ಟಿ ಮಾಡಿ ವಿಧಗಳನ್ನ ಬರೆಯಿರಿ. ಅಗತ್ಯವಿದ್ದಲ್ಲಿ ಶಿಕ್ಷಕರ ಸಹಾಯ. ಒಂದನೇದು ಎಲ್ಲಾ ಬಾಹುಗಳನ್ನ ಅಳತೆ ಮಾಡಿದರೆ 2 ಸೆಂಟಿಮೀಟರ್. ಕರ್ಣಗಳು 2 ಉದ್ದ ಸಮನಾಗಿವೆ. ಹಾಗೆ ಕೋನ 90 ಇದೆ. ಎಲ್ಲಾ ಬಾಹುಗಳ ಅಳತೆ ಸಮ. ಎಲ್ಲಾ 4 ಕೋನಗಳು ಲಂಬ ಕೋನಗಳಾಗಿವೆ. ಕರ್ಣಗಳ ಅಳತೆ ಸಮಾಗಿದೆ. ಹಾಗಾಗಿ ಈ ಆಕೃತಿ ಯಾವುದು? ಚೌಕ. ಇಲ್ಲಿ ನಾನು ಇಲ್ಲಿ ಲೆಕ್ಕಾಚಾರ PQ ಅಳತೆ ಮಾಡಿದ 2.1. ಇವೆರಡು ಎದುರಿನ ಬಾಹುಗಳು 2 2.1 ಬಂದಿವೆ. ಇವೆರಡು
ಎದುರಿನ ಬಾಹುಗಳು 1.2 ಸೆಂಟಿಮೀಟರ್ ಬಂದಿವೆ. ಕೋನಗಳೆಲ್ಲ 90 ಇವೆ. ಹಾಗಾಗಿ ಅಭಿಮುಖ ಬಾಹುಗಳು ಸಮನಾಗಿವೆ. ಅಭಿಮುಖ ಬಾಹು ಅಂದ್ರೆ ಈ ಬಾಹುಗೆ ಈ ಬಾಹು ಸಮ, ಇವೆರಡು ಸಮನಾಗಿವೆ. ಕರ್ಣಗಳು ಪರಸ್ಪರ ಸಮನಾಗಿವೆ. ಹಾಗಾಗಿ ಅಭಿಮುಖ ಬಾಹುಗಳು ಸಮ ಆಗಿದ್ದು ಮತ್ತು ಸಮಾಂತರ ಕೂಡ ಆಗಿರುತ್ತವೆ. ಹಾಗಾಗಿ ಇದನ್ನ ನಾವು ಯಾವ ಆಕೃತಿ ಅಂತಂದ್ರೆ ಆಯತ ಅಂತ ಕರಿತೀವಿ. ಇಲ್ಲಿ ಮತ್ತೆ EF ಎಲ್ಲ ಬಾಹುಗಳು ಮುಂದೆ ಸೆಂಟಿಮೀಟರ್ ಬರಲಿಲ್ಲ ಅಂದ್ರೆ ಸೆಂಟಿಮೀಟರ್ ನಲ್ಲಿ ಇಟ್ಕೊಳ್ರಿ. ನಾನು ಸೆಂಟಿಮೀಟರ್ ನಲ್ಲಿ ಅಳತೆಯನ್ನು ಮಾಡಿದ್ದೇನೆ. ಇಲ್ಲಿ ಕೋನಗಳ ಅಳತೆಯನ್ನು ಕೂಡ ಮಾಡಿದ್ದೇನೆ. ಒಂದು 65 ಅಂದ್ರೆ 2 ಅಭಿಮುಖ ಕೋನಗಳು F ಮತ್ತು ಇನ್ನೊಂದು ಯಾವ್ದು ಅಂದ್ರೆ G ಕೋನ, ಆಮೇಲೆ E ಮತ್ತು H ಕೋನ. ಇಲ್ಲಿ E ಮತ್ತು H ಕೋನ ನೋಡಿ, E ಕೋನ ಮತ್ತು H ಕೋನ ಎರಡು ಸೇಮ್ ಇವೆ. ಇವೆರಡು ಕೋನಗಳು ಸೇಮ್ ಇವೆ ಅಂದ್ರೆ ಅಭಿಮುಖ ಕೋನಗಳು ಸಮನಾಗಿವೆ. ಅಭಿಮುಖ ಬಾಹುಗಳು ಸಮನಾಗಿವೆ. ಅಭಿಮುಖ ಕೋನಗಳು ಸಮನಾಗಿವೆ. ಕರ್ಣಗಳು ಏನಾಗಿವೆ? ಅಸಮ ಅಂದ್ರೆ ಹೆಚ್ಚು ಕಡಿಮೆ ಅಂದ್ರೆ ಇದು ಒಂದು ಸಮಾಂತರ ಚತುರ್ಭುಜ. ಮತ್ತೆ ಇಲ್ಲಿ ಕೊಟ್ಟಿರುವಂತ ಎಲ್ಲ ಬಾಹುಗಳ ಅಳತೆಯನ್ನು ಕೊಡಲಾಗಿದೆ. ಇಲ್ಲೆಲ್ಲ ಸೆಂಟಿಮೀಟರ್ ಅಂತ ಬರ್ಕೊಳ್ಳಿ. ಕೋನಗಳು L ಮತ್ತು M ಅಂದ್ರೆ ಒಂದೇ ಸೈಡಿಗೆ ಇರ್ತಕ್ಕಂಥ ಎರಡು ಕೋನಗಳು ಸಮವ. ಈ ಕಡೆ M ಮತ್ತು N ಮತ್ತು O ಕೋನಗಳ ಮೊತ್ತ ಇವೆರಡು ಏನಾಗಿದೆ? 70 ಅಂತಿದೆ. ಅಭಿಮುಖ ಕೋನಗಳು ಪಾರ್ಶ್ವ ಕೋನಗಳು ಅಂದ್ರೆ ಇವು ಕೋನ, ಅಭಿಮುಖ ಕೋನಗಳು ಬರೋದಿಲ್ಲ, ಯಾಕಂದ್ರೆ ಅಪೋಸಿಟ್ ಆಗೋದಿಲ್ಲ. ಇಲ್ಲಿ ಕೋನಗಳು ಏನಿವೆ? ಬರೋದಿಲ್ಲ. ಅಭಿಮುಖ ಬಾಹುಗಳು ಸಮಾಂತರ ಇವೆ. ಹಾಗಾಗಿ ಇಲ್ಲಿ ಅಭಿಮುಖ ಬಾಹುಗಳು ಸಮಾಂತರ ಮತ್ತು ಆ ಸಮಾಂತರವಾಗಿರ್ತಕ್ಕಂಥ ಕೋನಗಳ ಸಮಾಂತರ ಬಾಹುಗಳಲ್ಲಿ ಬರ್ತಕ್ಕಂಥ ಕೋನಗಳು ಸಮನಾಗಿವೆ. ಹಾಗಾಗಿ ಇದು ಒಂದು ತ್ರಾಪಿಜ್ಯ ಅನ್ನುವಂಥದ್ದು. ಇಲ್ಲಿ XY YZ ಎಲ್ಲ 4 ಬಾಹುಗಳು 1.3 ಸೆಂಟಿಮೀಟರ್ ಸೇಮ್ ಇದೆ. ಎಲ್ಲಾ ಕೋನಗಳು 90 ಡಿಗ್ರಿ ಇದೆ. ಆದರೆ ಎಲ್ಲಾ ಕೋನಗಳು ಮತ್ತು ಎಲ್ಲಾ ಬಾಹುಗಳು ಸಮನಾಗಿವೆ. ಎಲ್ಲಾ ಬಾಹುಗಳು ಸಮ, ಎಲ್ಲಾ ಕೋನಗಳು ಸಮನಾಗಿವೆ. ಕರ್ಣಗಳು ಸಮಾಗಿವೆ. ಆದರೆ ಅವು ಕರ್ಣಗಳು ಒಂದಕ್ಕೊಂದು ಲಂಬವಾಗಿ ಅರ್ಧಿಸ್ತಾ ಇವೆ. ಹಾಗಾಗಿ ಇದು ಒಂದು ವಜ್ರಾಕೃತಿ ಅಂತ ಇದನ್ನ ಕರಿತೀವಿ. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ 9ನೇ ತರಗತಿ ಮರುಸಿಂಚನಕ್ಕೆ ಸಂಬಂಧಪಟ್ಟಿರುವಂತಹ ಮಾದರಿ ಉತ್ತರಗಳನ್ನು ನೀಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.